ಕಲ್ಲು ಕಲ್ಲೆಂಬುವಿರಿ ಕಲ್ಲೊಳಿರ್ಪುದೇ ದೈವ. ಕಲ್ಲಲ್ಲಿ ಕಳೆಯ ನಿಲ್ಲಿಸಿದ ಗುರುವಿನ ಸೊಲ್ಲೆ ದೈವ ಸರ್ವಜ್ಞ. ಸರ್ವಜ್ಞನ ಈ ತ್ರಿಪದಿಯು ಆಧ್ಯಾತ್ಮಿಕ ಚಿಂತನೆ ಮತ್ತು ಗುರುವಿನ ಮಹತ್ವವನ್ನು ಬಹಳ ಆಳವಾಗಿ ವಿವರಿಸುತ್ತದೆ. ಇದರ ಸಾರಾಂಶ ಮತ್ತು ಒಳಾರ್ಥ ಹೀಗಿದೆ. 1. ಬಾಹ್ಯ ಆಚರಣೆಗಿಂತ ಅರಿವು ಮುಖ್ಯ. ಸಾಮಾನ್ಯವಾಗಿ ಜನರು ಕಲ್ಲಿನ ವಿಗ್ರಹಗಳನ್ನು ದೇವರೆಂದು ಪೂಜಿಸುತ್ತಾರೆ. ಆದರೆ ಸರ್ವಜ್ಞ ಇಲ್ಲಿ ಒಂದು ತಾರ್ಕಿಕ ಪ್ರಶ್ನೆಯನ್ನು ಹಾಕುತ್ತಾನೆ. ಕೇವಲ ಒಂದು ಕಲ್ಲು ತನ್ನಷ್ಟಕ್ಕೆ ತಾನೇ ದೇವರಾಗಲು ಸಾಧ್ಯವೇ? ಇಲ್ಲ, ಅದು ಕೇವಲ ಪ್ರಕೃತಿಯಲ್ಲಿ ಸಿಗುವ ಒಂದು ಜಡ ವಸ್ತು ಮಾತ್ರ. ಸರ್ವಜ್ಞನ ವಚನಗಳ ಮೂಲ ಉದ್ದೇಶವೆಂದರೆ ಮೂಢನಂಬಿಕೆಯನ್ನು ಹೋಗಲಾಡಿಸಿ ಸತ್ಯವನ್ನು ತಿಳಿಸುವುದು. 2. ಗುರುವಿನ ಶಕ್ತಿ ಮತ್ತು ಕಳೆ. ಒಂದು ಕಲ್ಲಿಗೆ ಪಾವಿತ್ರ್ಯ ಬರುವುದು ಅಥವಾ ಅದರಲ್ಲಿ ದೈವತ್ವ ಕಾಣುವುದು ಯಾವಾಗ ಎಂದರೆ, ಒಬ್ಬ ಗುರು ಅಥವಾ ಜ್ಞಾನಿ ಅದಕ್ಕೆ ಮಂತ್ರ ಸಂಸ್ಕಾರ ನೀಡಿ ಅದರಲ್ಲಿ ಕಳೆಯನ್ನು ಪ್ರತಿಷ್ಠಾಪಿಸಿದಾಗ. ಅಂದರೆ ಕಲ್ಲು ದೇವರಾಗುವುದು ಭಕ್ತನ ಭಾವ ಮತ್ತು ಗುರುವಿನ ಸಂಕಲ್ಪದಿಂದ. 3. ಸೊಲ್ಲೆ ದೈವ, ವಚನದ ಪರಮ ಸತ್ಯ. ಈ ತ್ರಿಪದಿಯ ಅತ್ಯಂತ ಪ್ರಭಾವಶಾಲಿ ಸಾಲು ಎಂದರೆ ಗುರುವಿನ ಸೊಲ್ಲೆ ದೈವ. ಕಲ್ಲಿನ ವಿಗ್ರಹವು ಕೇವಲ ಸಂಕೇತ ಮಾತ್ರ, ಆದರೆ ಗುರುವಿನ ಮಾತು ಅಥವಾ ಉಪದೇಶ ಜೀವಂತವಾದುದು. ಗುರು ನೀಡುವ ಜ್ಞಾನವು ಮನುಷ್ಯನ ಒಳಗಿನ ಅಜ್ಞಾನವನ್ನು ಹೋಗಲಾಡಿಸುತ್ತದೆ. ಕಲ್ಲಿನ ದೈವಕ್ಕಿಂತಲೂ ನಮಗೆ ದಾರಿ ತೋರಿಸುವ, ಸರಿ ತಪ್ಪುಗಳ ಅರಿವು ಮೂಡಿಸುವ ಗುರುವಿನ ವಾಕ್ಯೇ ಸಾಕ್ಷಾತ್ ಪರಬ್ರಹ್ಮ ಎಂದು ಸರ್ವಜ್ಞ ಪ್ರತಿಪಾದಿಸುತ್ತಾನೆ. ಈ ವಚನದ ನಿಷ್ಕರ್ಷ: ದೇವರು ಎಲ್ಲೋ ಕಲ್ಲಿನಲ್ಲಿದ್ದಾನೆ ಎಂದು ಹುಡುಕುವ ಬದಲು ಗುರುವಿನ ಉಪದೇಶದಂತೆ ನಡೆದು ನಮ್ಮೊಳಗಿನ ಅರಿವನ್ನು ಜಾಗೃತಗೊಳಿಸಿಕೊಳ್ಳಬೇಕು. ವಿಗ್ರಹ ಆರಾಧನೆಗಿಂತ ಜ್ಞಾನದ ಆರಾಧನೆ ಶ್ರೇಷ್ಠವಾದುದು ಎಂಬುದು ಇಲ್ಲಿನ ಸಂದೇಶ.